ನಮಸ್ಕಾರ, ನ್ಯೂಸ್ 26ಗೆ ಸ್ವಾಗತ. ದೇವರಹಿಪ್ಪರಗಿ ತಾಲೂಕಿನ ಗಂಗನಹಳ್ಳಿ ಪ್ರೌಢಶಾಲೆಯಲ್ಲಿ ಕುಡಿಯುವ ನೀರು, ಶೌಚಾಲಯ, ಬಿಸಿ ಊಟ, ಕಂಪ್ಯೂಟರ್ ಶಿಕ್ಷಣ ಮೂಲ ಸೌಕರ್ಯ ದೊರಕಿಸಿಕೊಡಬೇಕು ಮತ್ತು ಮುಖ್ಯ ಶಿಕ್ಷಕರಾದ ಎಚ್ಎಂ ಸಜ್ಜನ್ ಬೇರೆ ಕಡೆಗೆ ವರ್ಗಾಯಿಸಬೇಕು ಎಂದು ಪಾಲಕರ ಜೊತೆ ಸೇರಿ ವಿದ್ಯಾರ್ಥಿಗಳು ಪ್ರತಿಭಟನೆಯನ್ನ ಮಾಡಿದರು. ಸರ್ಕಾರಿ ಪ್ರೌಢಶಾಲೆ ಹಲವು ಮೂಲ ಸೌಕರ್ಯಗಳಿಂದ ಬಳಲ್ತಾ ಇದ್ದು, ಶಾಲೆಯಲ್ಲಿರುವ ಶೌಚಾಲಯದ ಕಟ್ಟಡ ಪೂರ್ಣಗೊಳಿಸದೇ ಇರುವುದು, ಆಟದ ಮೈದಾನ ಪೂರ್ಣಗೊಳಿಸದೇ ಇರುವುದು, ಮುಖ್ಯ ಶಿಕ್ಷಕರು ವಿದ್ಯಾರ್ಥಿಗಳಿಗೆ ಅವಾಚ್ಯ ಶಬ್ದಗಳಿಂದ ನಿಂದನೆ ಮಾಡುವುದು, ಬಿಸಿ ಊಟ ಸರಿಯಾಗಿ ನೀಡದೇ ಇರುವುದನ್ನು ವಿದ್ಯಾರ್ಥಿಗಳಿಗೆ ಮೊಟ್ಟೆ ವಿತರಿಸದೇ ಇರುವುದು ಪಾಲಕರು ಮತ್ತು ವಿದ್ಯಾರ್ಥಿಗಳ ಆಕ್ರೋಶಕ್ಕೆ ಕಾರಣವಾಗಿದೆ. ಏನೂ ವ್ಯವಸ್ಥೆ ಇಲ್ಲ, ಮಾಸ್ತರ್ಗಳು ವ್ಯವಸ್ಥೆ ಇಲ್ಲ, ಸರ್ಗಳು ಏನೂ ಶಾಲೆ ಒಳಗೆ ಏನೂ ಇಲ್ಲ. ಎಲ್ಲ ಹೆಣ್ಣು ಮಕ್ಕಳು ಎಲ್ಲರ ಒಂದು ಶೌಚಾಲಯ ಇಲ್ಲ. ಗ್ರಾಮದ ಮುಖಂಡರಾದ ಚಿದಾನಂದ ಕನ್ನೋಳಿ ಮಾತನಾಡಿ, ವಿದ್ಯುತ್ ವ್ಯವಸ್ಥೆ, ಮಕ್ಕಳಿಗೆ ಶುದ್ಧ ಕುಡಿಯುವ ನೀರಿನ ವ್ಯವಸ್ಥೆ, ಶೌಚಾಲಯ, ಕಂಪ್ಯೂಟರ್ ಶಿಕ್ಷಕರು ಇಲ್ಲದೆ ಇರುವುದು ಶಿಕ್ಷಣ ಮಕ್ಕಳಿಗೆ ಆಗ್ತಾ ಇಲ್ಲ. ಬಿಸಿ ಊಟ ಮಾಡುವ ಸಿಬ್ಬಂದಿಗೆ ಮುಖ್ಯ ಗುರುಗಳು ತರಕಾರಿ ಸರಿಯಾಗಿ ನೀಡ್ತಾ ಇಲ್ಲ. 2 ಟೊಮೊಟೊ ಮತ್ತು 2 ಹಸಿಮೆಣಸಿನಕಾಯಿ ನೀಡುತ್ತಾರೆ. ಇದರಿಂದ ಹೇಗೆ ಅಡುಗೆ ಮಾಡುವುದು? ಮುಖ್ಯ ಶಿಕ್ಷಕರು ವಿದ್ಯಾರ್ಥಿಗಳು ಮತ್ತು ವಿದ್ಯಾರ್ಥಿನಿಯರಿಗೆ ಅವಾಚ್ಯ ಪದಗಳನ್ನ ಬಳಸ್ತಾರೆ. ಕೂಡಲೇ ಇಲ್ಲಿರುವ ಮಕ್ಕಳಿಗೆ ಮೂಲಭೂತ ಸೌಕರ್ಯ ಸಿಗಬೇಕು, ಒಳ್ಳೆಯ ಶಿಕ್ಷಣ ದೊರಕುವಂತಾಗಬೇಕು, ಮುಖ್ಯ ಶಿಕ್ಷಕರನ್ನ ಕೂಡಲೇ ಬೇರೆ ಕಡೆಗೆ ವರ್ಗಾಯಿಸಬೇಕು ಎಂದು ಆಗ್ರಹಿಸಲಾಯಿತು. ವಿದ್ಯಾರ್ಥಿಗಳು ಸಹಿತ ಮಾತನಾಡಿ, ಕೂಡಲೇ ನಮ್ಮ ಎಚ್ಎಂ ಸಜ್ಜನ್ ಅವರನ್ನ ಬೇರೆ ಕಡೆಗೆ ವರ್ಗಾಯಿಸಬೇಕು, ಇಲ್ಲವಾದಲ್ಲಿ ನಾವು ಶಾಲೆಗೆ ಬರುವುದಿಲ್ಲ ಅಂತ ಆಕ್ರೋಶವನ್ನು ವ್ಯಕ್ತಪಡಿಸಿದರು. ಮಕ್ಕಳ ವಿದ್ಯಾಭ್ಯಾಸಕ್ಕೆ ಸಹಕಾರ ನೀಡಿ ಎಂದು ವಿದ್ಯಾರ್ಥಿನಿಯರಾದ ರಾಜೇಶ್ವರಿ ಈಶ್ವರಪ್ಪ ಗೋಳ, ಭಾಗ್ಯಶ್ರೀ ಹೊಸಮನಿ, ಕಾಂಚನ ಹಡಪದ, ರಾಜೇಶ್ವರಿ ಬೆನ್ನೋರ ಸೇರಿದಂತೆ ಹಲವಾರು ವಿದ್ಯಾರ್ಥಿಗಳು, ಪಾಲಕರು ಆಗ್ರಹವನ್ನ ಮಾಡಿದ್ರು. ವರದಿ ರಮೇಶ್ ದಲ್ಲಾಲಿ, ನ್ಯೂಸ್ 26 ಕನ್ನಡ, ವಿಜಯಪುರ. ಒಂದು ವರ್ಷ ಮ್ಯಾಗ ಐತ್ರಿ ಅದು ಗ್ಯಾಸ್. ನಾವ್ ಯಾವಾಗ ಹೋಗ್ತೀವಿ ಅನ್ನೋದು ಗೊತ್ತಿಲ್ರಿ. ಅದು ಸ್ವಯಂ ಎತ್ತದ್ರಿ, ನಮಗರೆ ಭಯ ಬ್ಯಾಡ್ರಿ. 3 ಸಲ ಕುಕ್ಕರ್ 3 ಸಲ ಬ್ಲಾಸ್ಟ್ ಆಗ್ಯದ್ರಿ. 3 ಸಲ ಒಲಿನೂ ಹಂಗೆ ಅದ್ರಿ. ಸಿಲಿಂಡರ್ ಏನಾದ್ರು ಸ್ವಯಂ ಎತ್ತದ ಚಾಲು ಮಾಡಿದ್ರಿ. ಅದು ಸಿಲಿಂಡ್ರಿ ಕುಕ್ಕರ್ 3 ಸಲ ಬ್ಲಾಸ್ಟ್ ಆಗ್ಯದ್ರಿ. ಅದು ಹೇಳಿದ್ರೆ ಯಾರು ಕೇಳಿಲ್ರಿ. ಅಧ್ಯಕ್ಷರು ಹಿಡ್ಕೊಂಡ್ ಆವಾಗ ಅಧ್ಯಕ್ಷರಿಗೆ ಹೇಳಿರಿ, ಈಗಿನವ್ರಿಗೆ ಹೇಳಿವ್ರಿ, ಎಲ್ಲರಿಗೂ ಹೇಳಿವ್ರಿ. ಅದಕ್ಕೆ ಗಾಡಿ ನಮ್ಮ ದೇವರಪುರಿ ತಾಲೂಕಿನ ಗಂಗನಹಳ್ಳಿ ಗ್ರಾಮದಲ್ಲಿ ಹೈಸ್ಕೂಲ್ ಇದ್ದು, ಹೈಸ್ಕೂಲಲ್ಲಿ ಸಹಕಾರವನ್ನು ಏನೂ ಇರುವುದಿಲ್ಲ. ಎಲ್ಲ ಯಾವೇ ಕೆಲಸಗಳನ್ನು ಏನೂ ಮಾಡಿರೋದಿಲ್ಲ. ಎಲ್ಲ ಬಿ ಒ ಸಾಹೇಬ್ರಿಗೆ ಹೇಳಿದ್ದಾಯಿತು, ಇವತ್ತು ಬಿಸಿ ಊಟ ಸಾಹೇಬ್ರಿಗೆ ಹೇಳಿದ್ದಾಯಿತು. ಏನೂ ಸರಿಯಾಗಿ ಅಡುಗೆ ಮಾಡುವುದಿಲ್ಲ, ಸರಿಯಾಗಿ ಏನೂ ವ್ಯವಸ್ಥೆ ಇಲ್ಲ, ಮಾಸ್ತರ್ಗಳು ವ್ಯವಸ್ಥೆ ಇಲ್ಲ, ಸರ್ಗಳು ಏನೂ ಶಾಲೆ ಒಳಗೆ ಏನೂ ಇಲ್ಲ. ಎಲ್ಲ ಹೆಣ್ಣು ಮಕ್ಕಳು ಎಲ್ಲರ ಒಂದು ಶೌಚಾಲಯ ಇಲ್ಲ, ಒಂದು ಸಂಡಾಸ್ಗೆ ಹೋಗ್ಬೇಕಂದ್ರೆ ದೊಡ್ಡ ನಿರ್ಮಾಣದಲ್ಲಿ ಏನೂ ಇಲ್ಲ. ಕುಡಿಲಿಕ್ಕೆ ನೀರಿನ ವ್ಯವಸ್ಥೆ ಇಲ್ಲ. ಯಾರು ಅಧ್ಯಕ್ಷರು ಮಾಡಲ್ರು, ಯಾರೂ ಮಾಡಲ್ರು, ಒಟ್ಟು ನಮ್ಮ ಪಂಚಾಯತಿಯವರು ಮಾಡಲ್ರು, ಏನೂ ಮಾಡೋದಕ್ಕೆ ನಮ್ಮಲ್ಲಿ ಇವತ್ತು TV9 ಕರೆಸೀವಿ. ಎಲ್ಲ ನಾವು ಇದು ಮಾಡಕತ್ತೀವಿ. ನಾವು ಇಂಡಿಯಾದಿಂದ ಇಟ್ಟಕ್ಕೆ ಬಿಡೋದಿಲ್ಲ. ಇನ್ನು ಪಂಚಾಯತಿಗೆ ಮತ್ತು ಕನ್ನಡ ಶಾಲೆ ಒಂದು ಹೋಗ್ಬೇಕಾದ್ರೆ ಎಲ್ಲ ನಾವು ಮಾಡ್ತೀವಿ. ಬಿ ಒ ಸಾಹೇಬ್ರಿಗೆ 2-3 ಸಲ ಅರ್ಜಿ ಕೊಟ್ಟಿವಿ. ನಾವು ಒಂದೇ ಊರದನ್ನ ನಮಗೆ ಕೇಳ್ತಾರೆ ಅವರು. ಈಗ ಅವ್ರಿಗೆ TV9 ಸಾಹೇಬ್ರಿಗೆ ತಂದು ಇಲ್ಲೆಲ್ಲ ತೋರಿಸೀವಿ. ಇಟ್ಟು ತೋರಿಸೋಕೆ ಅವ್ರು ಏನು ಮಾಡ್ತಾರೆ ನಾವು ಕೇಳ್ತೀವಿ. 2-3 ತಿಂಗಳು ನಮ್ಮ ಮಾರ್ಕ್ ಕಳಿಸ್ತಾರೆ. ಯಾರು ಮಾಸ್ತರ್ಗಳದ್ದು ಏನದು ಅವ್ರದ್ದು ಏನದು ನಮಗೆ ಗೊತ್ತಿಲ್ಲ. ಆದರೆ ಈ ಟೈಪ್ ಮಾಡ್ತಾರೆ, ಸರಿಯಾಗಿ ಕೊಡೋದಿಲ್ಲ, ಉದುರಿ ತಂದು ಹಾಕತ್ತಿರ್ತಾರೆ. ಅವ್ರು ನಮ್ಗೆ ಕೇಳಿದ್ರೆ ನಮಗೇನೂ ಗೊತ್ತಿಲ್ಲತ್ತಾರ. ಅವರು ಯಾವಾಗಕ್ಕೂ ಹುಡುಗರಿಗೆ ಶಬ್ದದಿಂದ ಮಾತಾಡ್ತಾರೆ, ಹೆಣ್ಣು ಮಕ್ಕಳಿಗೆಲ್ಲ ಸಿಕ್ಕಂಗೆ ಮಾತಾಡ್ತಾರೆ. ಎಲ್ಲ ಮಕ್ಕಳ ಬಾಯಿಲೇನೆ ಎಲ್ಲರೂ ಕೇಳ್ಯಾರ. ಇಲ್ಲಿ ಊರಾಗ ಎಲ್ಲ ನಮ್ಮ ಊರಿಗೆ ಇವರು ಬೇಕಾಗಿಲ್ಲ. ನಮಗೆ ಇವ್ರ ಕೈಲಿ ಏನೂ ನೀಗಲ್ಲ, ಅವ್ರ ಕೈಲಿ ಏನೂ ಆಗಲ್ಲ. ಅವ್ರಿಗೇನು ಸೂಕ್ತ ಹೋಗ್ತೀವಿ, ಅವ್ರಿಗೆ ಕಳಿಸ್ರಿ, ಏನು ಚಲೋ ಗೋರ್ಮೆಂಟ್ ಎಲ್ಲರಿಗೆ ತಂದಿಟ್ಟು ನಮ್ಮಲ್ಲಿ ಹೈಸ್ಕೂಲ್ ನಡೆಸ್ರಿ ಅಂದ್ರಿ. ಇಲ್ಲಪ್ಪ ಅಂದ್ರೆ ನಮ್ಮ ಕೈಲಿ ಆಗಲ್ಲಪ್ಪ ಅಂದ್ರೆ ಬಿಟ್ಟು ನಮ್ಮ ಊರನ್ನವ್ರು ನಾವು ಏನು ಸಹಕಾರ ಮಾಡ್ತೀವಿ. ನಿಮಗೆ ಗೋರ್ಮೆಂಟ್ ಸಾಲ ಇದ್ದು ಈ ಹಣಿ ಬರಂದ್ರೆ ಒಂದು ಏನೂ ಸಹಕಾರ ಇಲ್ಲ ಅಂದ್ರೆ ಇದು ತೊಗೊಂಡು ಏನು ಮಾಡೋದು? ಹೈಸ್ಕೂಲ ಕಂಪ್ಯೂಟ್ರ್ 8 ವರ್ಷ ಆಯಿತು, ಕಂಪ್ಯೂಟ್ರ್ ಶಿಕ್ಷಕರಿಲ್ಲ, ಕಂಪ್ಯೂಟ್ರ್ ನಡೆಸೋರಿಲ್ಲ, ಒಂದು ಲೈಟಿನ ವ್ಯವಸ್ಥೆ ಇಲ್ಲ, ಕುಡಿಯೋ ನೀರಿನ ವ್ಯವಸ್ಥೆ ಇಲ್ಲ. ಇಷ್ಟೆಲ್ಲ ಇಲ್ಲಿ ಹೈಸ್ಕೂಲ್ದಲ್ಲಿ ನಡೆದದ. ಯಾರೂ ಕೇಳೋರಿಲ್ಲ ಇದಕ್ಕೆ. ಹೈಸ್ಕೂಲಕ್ಕೆ ನಮ್ಮದು ಗೋರ್ಮೆಂಟ್ ಹೈಸ್ಕೂಲ್ ಅದ. ಇಲ್ಲೇ ಮಗನ ಹತ್ತಿರ ಪಾಲಕರು ಕೂಡಿ ಎಲ್ಲರೂ ಕೂಡಿ ನಾವು ಸಹಕಾರದಿಂದ ಎಲ್ಲ ಶಾಲೆಗೆ ಹೇಳಿ ಇವತ್ತು TV9 ತರಿಸಿ ನಾವೆಲ್ಲ ಇದು ಮಾಡಿಸಿದ್ದೆವು. ಇದರ ಪ್ರಕಾರ ನಮಗೆಲ್ಲ ಸಹಕಾರ ಕೊಟ್ಟರೆ. ಇದಾಗಿತ್ತು ಲೇಟೆಸ್ಟ್ ಅಪ್ಡೇಟ್ಸ್. ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ನ್ಯೂಸ್ 26 ಕನ್ನಡ. ನಾವು ನಿಮ್ಮೊಂದಿಗೆ.